ಹಾಯ್ ನಮಸ್ತೆ ಎಲ್ಲರಿಗೂ ನಂದಿನಿ ಆಚಾರ್ಯ ವ್ಲಾಗ್ಗೆ ವೆಲ್ಕಮ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದ ಉದ್ದೇಶ ಏನಂದರೆ, ಯಾರೆಲ್ಲ ಈ ವರ್ಷ ಯೂಟ್ಯೂಬ್ನ ಶುರು ಮಾಡಿದ್ದೀರಾ ಅವರಿಗೋಸ್ಕರ ಕೆಲವೊಂದು ವಿಷಯಗಳನ್ನ ಹಂಚ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಕೂಡ ಈ ವರ್ಷನೇ ಶುರು ಮಾಡಿದ್ದೀನಿ. ನಾನು ವಿಡಿಯೋನ ಶುರು ಮಾಡಿ ಒಂದು 3 ಇಯರ್ಸ್ ಯೂಟ್ಯೂಬ್ ಚಾನೆಲ್ನ ಶುರು ಮಾಡಿ ಒಂದು 3 ಇಯರ್ಸ್ ಆಯಿತು. ಬಟ್ ಆದರೆ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಅದ್ರ ಕಡೆ ನನಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ. ಬಟ್ ಈ ವರ್ಷದಿಂದ ತುಂಬ ಇಂಟ್ರೆಸ್ಟಿಂದ ವೀಡಿಯೋ ಶುರು ಮಾಡಬೇಕು ಅನ್ನಿಸ್ತಾ ಇದೆ. ಹಾಗಾಗಿ ಏನಪ್ಪ ವಿಷಯ ಅಂತ ಅಂದರೆ, ಇವಾಗ ಯಾರು ಯೂಟ್ಯೂಬ್ನ ಶುರು ಮಾಡ್ತಿರ್ತೀವಿ ಅವ್ರ ಮನಸ್ಸಲ್ಲಿ ಏನೇನೆಲ್ಲ ಒಂದು ಬರ್ಬೋದು ಮಾಹಿತಿ ಅಂತ. ಫಸ್ಟನೇದಾಗಿ ನಮಗೆ ಆತಂಕ, ಭಯ, ಮುಜುಗರ ಇರುತ್ತೆ. ಯಾರೆಲ್ಲ ಏನೇನು ಅಂದ್ಕೊತಾರೋ, ಏನು ವೀಡಿಯೋ ಮಾಡೋದಕ್ಕಾಗುತ್ತೋ ಅಥವಾ ವೀಡಿಯೋನ ಯಾರು ಲೈಕ್ ಮಾಡ್ತಾರೋ, ಸಬ್ಸ್ಕ್ರೈಬ್ ಮಾಡ್ತಾರೋ, ಏನು ಎತ್ತಂತ ಎಷ್ಟೊಂದು ಪ್ರಶ್ನೆಗಳು ನಮ್ಮ ಮನಸ್ಸಲ್ಲಿ ಬರುತ್ತೆ ಅಂದರೆ ಹೇಳ್ಕೊಳ್ಳೋದಕ್ಕೆ ಆಗಲ್ಲ, ಅಷ್ಟೊಂದು ಬರುತ್ತೆ. ಸೊ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಟ್ಟು ನಮ್ಮ ಒಂದು ಕೆಲಸ ಏನಿದೆಯೋ ಅದನ್ನು ಫಸ್ಟು ಮಾಡಬೇಕು. ನಾವು ಇವಾಗ ಒಂದು ಯೂಟ್ಯೂಬ್ನ ಶುರು ಮಾಡಿದ್ದೀವಿ ಅಂದಾಗ ಅದೊಂದು ಒಂಥರ ಒಂದು ಜಾಬ್ ಆದಂಗೆ ಆಯಿತು. ಸೊ ಹಾಗಾಗಿ ನಾವು ಒಂದು ವೀಡಿಯೋನ ಪ್ರತಿದಿನ ಅಪ್ಲೋಡ್ ಮಾಡಬೇಕು. ಅಟ್ಲೀಸ್ಟ್ ಒಂದು 2 ಡೇಸ್ಗೊಮ್ಮೆ ವೀಡಿಯೋನ ಅಪ್ಲೋಡ್ ಮಾಡಬೇಕು. ಹಾಗೆ ಒಂದು ಭಯ, ಆತಂಕ, ಮುಜುಗರನ ಬಿಡಬೇಕು. ಫಸ್ಟ್ ಫಸ್ಟ್ ಆಫ್ ಆಲ್ ನಮಗೊಂದು ಕಾನ್ಫಿಡೆಂಟ್ ಇರಲೇಬೇಕು. ಕಾನ್ಫಿಡೆಂಟ್ ಇಲ್ಲದೆ ನಾವು ಬೇರೆ ಯಾವುದೇ ಆಗಲಿ ಏನು ಕೆಲಸ ಮಾಡೋಕ್ಕಾಗಲ್ಲ ನಾವು. ಹಾಗಾಗಿ ಒಂದು ಕಾನ್ಫಿಡೆಂಟಿಂದ ಓಕೆ ನಾನು ಮಾಡೇ ಮಾಡ್ತೀನಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಒಂದು ಮನಸ್ಥಿತಿಲಿ ನಾವು ಈ ಒಂದು ಯೂಟ್ಯೂಬ್ನ ಶುರು ಮಾಡಬೇಕು. ಹಾಗೆ ಇನ್ನೊಂದು ಏನಪ್ಪ ಅಂದರೆ, ಯಾರು ಕೂಡ ನಮ್ಮನ್ನ ಪುಷಪ್ ಮಾಡಲ್ಲ. ನೀನು ಇದನ್ನು ಮಾಡು, ಅದನ್ನು ಮಾಡು ಅಂತ ನಮಗೆ ಯಾರು ಹೇಳಕ್ಕೆ ಬರೋದೇ ಇಲ್ಲ. ತುಂಬ ಕಡಿಮೆ. ನಮ್ಮ ಫ್ಯಾಮಿಲಿ ಬಿಟ್ಟು ಬೇರೆ ಯಾರು ಕೂಡ ಇದನ್ನೆಲ್ಲ ನಮಗೆ ಗೈಡ್ ಮಾಡೋದೇ ಇಲ್ಲ. ಹಾಗಾಗಿ ನಮ್ಮ ಒಂದು ಹೋಪ್ ಏನಿರುತ್ತೋ ಅದನ್ನು ನಾವೇ ಫುಲ್ಫಿಲ್ ಮಾಡ್ಕೋಬೇಕು. ನಮ್ಮ ಡ್ರೀಮ್ ಏನಿರುತ್ತೋ ಅದನ್ನು ನಾವೇ ಫುಲ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಏನೇ ಆಗಲಿ ಏನೇ ಹೋಗಲಿ, ಯಾವುದೇ ನಿಮಗೆ ವಿಷಯ ಇಷ್ಟ ಆಯಿತು ಅಂದರೆ ಆ ಒಂದು ವಿಷಯದ ಬಗ್ಗೆ ನೀವು ಯೂಟ್ಯೂಬ್ನಲ್ಲಿ ವೀಡಿಯೋನ ಅಪ್ಲೋಡ್ ಮಾಡಿ. ತುಂಬ ಒಂದು ಚೆನ್ನಾಗಿ ರೆಸ್ಪಾನ್ಸ್ ಬಂದೇ ಬರುತ್ತೆ. ತಕ್ಷಣ ಬರಲಿಲ್ಲ ಅಂದರೂ ಹೋಗ್ತಾ ಬಂದೇ ಬರುತ್ತೆ. ಇದು ನನ್ನ ಒಂದು ಟಿಪ್ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಕೂಡ ಈ ವರ್ಷವೇ ಶುರು ಮಾಡಿರೋದ್ರಿಂದ ನನಗೂ ಕೂಡ ಸೇಮ್ ಥಾಟ್ ಇದೆ. ಏನಪ್ಪ ಎತ್ತಪ್ಪ ಲೈಕ್ ಬರುತ್ತಾ, ಸಬ್ಸ್ಕ್ರೈಬ್ ಆಗುತ್ತಾ ಅಂತ ನನಗಂತೂ ಗೊತ್ತಿಲ್ಲ, ಏನು ಬರುತ್ತೆ ಏನು ಬಿಡುತ್ತೋ ಅಂತ. ಬಟ್ ಆದರೆ ನನ್ನ ಒಂದು ಕರ್ತವ್ಯ ಏನಪ್ಪ ಅಂದರೆ, ಯೂಟ್ಯೂಬ್ ಶುರು ಮಾಡಿದ್ದೀನಿ ಅಂದಮೇಲೆ ಆ ಒಂದು ಯೂಟ್ಯೂಬ್ಗೆ ನಾವು ಏನನ್ನು ಕೊಡಬೇಕು, ಅದರದ್ದು ಏನಿದೆ ಅದನ್ನು ಮಾತ್ರ ಮಾಡಬೇಕು. ಮಿಕ್ಕಿದ್ದೆಲ್ಲ ದೇವರದಾಗೆ. ನಾನು ದೇವರ ಮುಂದೆನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಏಕೆಂದರೆ ಗಣಪನ ಮುಂದೆ ಇಟ್ಕೊಂಡು, ಯಾಕೆಂದರೆ ಫಸ್ಟ್ ನಾವು ಏನೇ ಒಂದು ಮನೆಯಲ್ಲಾಗಲಿ ಎಲ್ಲೇ ಆಗಲಿ ಒಂದು ಕಾರ್ಯ ಮಾಡಬೇಕು ಅಂದರೆ ವಿಘ್ನ ವಿನಾಶಕನ ಫಸ್ಟ್ ನಾವು ಪೂಜಿಸ್ತೀವಿ. ಆನಂತರ ನಾವು ಮಾಮೂಲಿ ಯಾವುದೇ ಪೂಜೆಗಳನ್ನ ಮಾಡ್ತೀವಿ. ಹಾಗಾಗಿ ವಿಘ್ನ ವಿನಾಶಕನೇ ನಮಗೆ ಧೈರ್ಯ ಕೊಡಲಿ, ಹಾಗೆ ನಮ್ಮ ಮನಸ್ಸಿಗೆ ಒಂದು ಖುಷಿ ಕೊಡಲಿ, ವೀಡಿಯೋ ಮಾಡೋ ಒಂದು ಛಲ ಕೊಡಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಶುರು ಮಾಡಿದ್ದೀನಿ. ದಯವಿಟ್ಟು ಬೇರೆ ಯಾರಿಗೋಸ್ಕರ ಅಲ್ಲ ಅಂದರೂ ನಿಮಗೋಸ್ಕರ ನೀವು ಈ ಒಂದು ಯೂಟ್ಯೂಬ್ನ ಶುರು ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬರು ಯಾರೆಲ್ಲ ಈ ವರ್ಷ ಶುರು ಮಾಡಿದ್ದೀರಾ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಟೇಕ್ ಕೇರ್, ಬಾಯ್.